ರವಿ ಬಸ್ರೂರ್ ಸರ್, ಹಾಡು ಕೇಳ್ತಾ ಇದ್ರೇನೆ ಮೈ ಜುಮ್ ಅನ್ನತ್ತೆ. ಥ್ಯಾಂಕ್ಸ್ ಟು ಯು ಸರ್, ಆ ಹಾಡನ್ನ ಕೊಟ್ಟಿದ್ದಕ್ಕೆ, ಆ ಹಾಡಿಗೆ ಬೇಕಾಗಿರೋಂಥ ಪವರ್ ಅನ್ನ ಶಿವಣ್ಣ ತುಂಬಿಸಿದ್ದಾರೆ. ಅವ್ರನ್ನ ಎಣಿಸ್ಕೊಂಡ್ರೆ ಬರುತ್ತದು ಅಲ್ವಾ? ಮತ್ತೇನು ಮಾಡೋದು ಬೇಡ. ಇಲ್ಲಿ ಒಂದು ಮಿರಾಕಲ್ ಏನಂದ್ರೆ, ಕೆಲವು ವರ್ಷಗಳ ಹಿಂದೆ ಆಯ್ತಾ, ನಮ್ಮ ಸಾಸ್ತಾನದಲ್ಲಿ ನಂದ ಅಂತ ಒಂದು ಥಿಯೇಟರ್ ಇದೆ, ಅಲ್ಲೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಬೆಳಿಗ್ಗೆ ಅಲ್ಲಿ ಶೋ ನೋಡ್ತೀನಿ, ಮತ್ತೆ ಆಮೇಲೆ ಕೋಟೇಶ್ವರಕ್ಕೆ ಬರ್ತೀನಿ, ಕೋಟೇಶ್ವರದಲ್ಲಿ ಮತ್ತೆ ನಾ ಮಧ್ಯಾಹ್ನ ಶೋ ನೋಡ್ತೀನಿ. ಈ ತರ ಕಂಟಿನ್ಯೂಸ್ 10 ದಿನ ನೋಡಿದ್ದೀನಿ ಸಿನಿಮಾ ಜನ್ಮದ ಜೋಡಿ. ಆ ಸಿನಿಮಾ ನೋಡ್ದವಾಗೆಲ್ಲ ಮಿರಾಕಲ್ ಏನ್ ಗೊತ್ತಾ, ಅವತ್ತು ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬರ್ತೀನಂತ, ಅವ್ರಿಗೆ ಮ್ಯೂಸಿಕ್ ಕೊಡ್ತೀನಂತ. ಇನ್ನೊಂದು ಮಿರಾಕಲ್ ಹೇಳ, ಆ ದಿನ ಆ ಸಿನಿಮಾ ನನ್ಗೆ ಗೊತ್ತಿದ್ದಂಗೆ 200 ಡೇಸ್ ಓಡಿತ್ತು. ಅದೇ ಡೇಟಿಗೆ ರಿಲೀಸ್ ಆಗ್ತಾ ಇರೋದು, ನವೆಂಬರ್ 15, 1996 ಜನ್ಮದ ಜೋಡಿ. ಅದೇ ಮಿರಾಕಲ್ಲು ನಾಡ್ದು ನಡೆಯುತ್ತೆ. ಆ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗತ್ತೆ ಇವಾಗ. ಮಿರಾಕಲ್ ಮಿರಾಕಲ್ ಸರ್, 15ಕ್ಕೆ ಆ ಮಿರಾಕಲ್ಲು ಪರದೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಈಗ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಆಗಿ ಅಲ್ಲದೆ ಶಿವಣ್ಣನವರ ಅಭಿಮಾನಿಯಾಗಿ ಈ ಚಿತ್ರಕ್ಕಾಗಿ ನೀವೆಷ್ಟು ಕಾಯ್ತಾ ಇದ್ದೀರಾ? ಇಲ್ಲ, ಪ್ರತಿ ಸೀನಲ್ಲೂ ಎಸ್ಪೆಷಲಿ ಈ ಸಿನಿಮಾ ಒಂದು ಕಲ್ಟ್ ಸಿನಿಮಾ. ಇದು ಟಿಪಿಕಲ್ ಸಿನಿಮಾ ಥರ ಈ ಸಿನಿಮಾ ಇಲ್ಲ. ನಿಮ್ ನೋಡೋ ದೃಷ್ಟಿಕೋನದಿಂದ ಹಿಡಿದು ಸೌಂಡಿಂದ ಹಿಡಿದು ಎಲ್ಲದೂ ತುಂಬ ವೆರೈಟಿ ಇದೆ. ಎಸ್ಪೆಷಲಿ ಥ್ಯಾಂಕ್ಸ್ ಟು ಡೈರೆಕ್ಟ್ರು, ಯಾಕಂದರೆ ಅವರು ಕೆಲಸ ತೆಗೆಸೋ ರೀತಿ ಇದೆ, ಅದು ಆ ಟೈಮಿಗೆ ಒಂದು ಸ್ವಲ್ಪ ಅನಿಸುತ್ತೆ. ಬಟ್ ಅದು ಸ್ಕ್ರೀನ್ ಮೇಲೆ ಬಂದಾದ್ಮೇಲೆ ಒಂದು ಬೇರೆ ಥರದ ವೈಬು, ಅದು ಅವ್ರದ್ದು ಏನು ಅವ್ರೊಳಗಡೆ ಇರುವಂಥ ಸ್ಟ್ರೆಂತು. ತುಂಬ ಪೇಷನ್ಸ್ ಇದೆ ಮನುಷ್ಯಂಗೆ. ಆ ಪೇಷನ್ಸಿಗೆ ಈ ಔಟ್ಪುಟ್ ಸಿಗೋದಕ್ಕೆ ಆ ಪೇಷನ್ಸೇ ಕಾರಣ. ಅಂದರೆ ಆ ಕೆಲಸ ಆಗೋ ತನಕನೂ ಅವರು ಬಿಡಲ್ಲ, ಅದಂತೂ ಗ್ಯಾರಂಟಿ. ಶಿವಣ್ಣ ಥ್ಯಾಂಕ್ಸ್, ಗೀತಕ್ಕ ತುಂಬ ಥ್ಯಾಂಕ್ಸ್. ಅಂದರೆ ಎಸ್ಪೆಷಲಿ ಈ ಸಿನಿಮಾ ನನ್ನ ಎಲ್ಲ ಇಲ್ಲಿ ತನಕ ಮಾಡೋ ಸಿನಿಮಾ ಕ್ಯಾಟಗರಿಯಲ್ಲಿ ಒಂದು ಬೇರೆ ಥರದ ಸಿನಿಮಾ ಅಂತ ನನಗೆ ಕೆಲಸ ಮಾಡ್ತಾನೆ ನಮ್ಗೆ ಅನಿಸ್ತಾ ಇತ್ತು. ಅದು ನಿನ್ನೆ ರಾತ್ರಿ ಮುಗಿಸಿ ಔಟ್ ಕೊಟ್ಟು ಬರೋ ತನಕನೂ ಆ ಒಂದು ವೈಬ್ ಇದೆಯಲ್ಲ, ಎಸ್ಪೆಷಲಿ ಇಂಟ್ರೋಲ್ ಬ್ಲಾಕ್ ಹರಿದೋಗುತ್ತೆ ಸ್ಕ್ರೀನ್, ಆ ಮಟ್ಟಕ್ಕೆ ಇಂಟ್ರೋಲ್ ಬ್ಲಾಕ್ ಇದೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಡಿಫ್ರೆಂಟ್ ಐಡಿಯಾನ ಲಾಸ್ಟ್ ನಿನ್ನೆ ನೈಟಲ್ಲಿ ತಲೆ ಓಡಿಸಿದ್ರು ಡೈರೆಕ್ಟ್ರು, ಇದನ್ನ ಹಿಂಗೆ ಮಾಡೋಣ ಅಂತ. ಅದು ಅಷ್ಟೇ ಹಬ್ಬ ಅವರ ಅಭಿಮಾನಿಗಳಿಗೆ, ಅದರಲ್ಲಿ ನಾನು ಒಬ್ಬ. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ವೈಬ್.